ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ಗೆ ಉಗ್ರ ಬೆಂಬಲ ಏನಿದು ಬಿಜೆಪಿಗೆ ಸಿಕ್ಕಿರುವ ಬಹುದೊಡ್ಡ ಅಸ್ತ್ರ. ದೇಶವ್ಯಾಪಿ ರಾಗ ವಿರುದ್ಧ ಪ್ರಯೋಗಿಸೋದಿಕ್ಕೀಗ ಮೋದಿ ಟೀಮ್ ರೆಡಿಯಾಗಿದೆ. ಮೊದಲೇ ಕೈಕೂಟಕ್ಕೆ INDIAಗೆ ಎಲ್ಲ ಡ್ಯಾಮೇಜ್ ಕಂಟ್ರೋಲ್ ಬಳಿಕವೂ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಅಂತಿಮ ಹಂತದಲ್ಲಿ ಈ ಹೊತ್ತಲ್ಲಿ ಕೈಗೆ ಉಗ್ರ ಬೆಂಬಲದ ಹೊಸ ಅಸ್ತ್ರ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ತನ್ನ ಮಿತ್ರ ಪಕ್ಷಗಳ ವಿಚಾರದಲ್ಲಿ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅನ್ನೋದೇ ಈಗ BJPಗೆ ದೊಡ್ಡ ಅಸ್ತ್ರ. ಫಾರ್ ಎಕ್ಸಾಂಪಲ್, ತಮಿಳ್ನಾಡಿನಲ್ಲಿ DMK ಮಿನಿಸ್ಟ್ರುಗಳು ಸನಾತನದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿದ್ದು, ಅದಕ್ಕೆ ಲಿಂಕ್ ಮಾಡಿ ರಾಹುಲ್ ಗಾಂಧಿಯವರ ಶಕ್ತಿಯ ವಿರುದ್ಧ ಹೋರಾಟ ಹೇಳಿಕೆ, ಇಂಥದ್ದೆಲ್ಲ BJPಗೆ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸ್ತು. ಮಿತ್ರರೆಲ್ಲ ಒಂದೇ ರೀತಿ ಮೈಂಡ್ ಸೆಟ್. ಅವರು ಏಡ್ಸು ಕಾಲರಾಗಿ ಹೋಲಿಸಿದ್ರು, ಇವರು ಶಕ್ತಿ ಸಂಹಾರ ಮಾಡ್ತೀನಿ ಅಂತ ಮಾತಾಡ್ತಾರೆ ಅಂತ. ಅದೆಲ್ಲ ಕಾಂಟ್ರವರ್ಸಿಗಳನ್ನು ನೋಡಿದ್ದೀವಿ. ಈಗ ಹೊಸದೊಂದು ಅಸ್ತ್ರ ಸಿಕ್ಕಿದೆ ಎಲೆಕ್ಷನ್ ಹೊಸ್ತಿಲಲ್ಲಿ. ಯಾವ ವಿಚಾರದಲ್ಲಿ ಕಾಂಗ್ರೆಸ್ BJP ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೋ ಕರ್ನಾಟಕದಲ್ಲೆಲ್ಲ, ಸಿದ್ದರಾಮಯ್ಯನವ್ರ ಸರ್ಕಾರ ಹಿಂದಿನ ಅವಧಿಯಲ್ಲಿ PFIಗೆ ಸಂಬಂಧಪಟ್ಟ ಹಲವು ಪ್ರಕರಣಗಳನ್ನು ಕೈ ಬಿಡ್ತು, ಆ ಮೂಲಕ ಹಿಂದೂ ಕಾರ್ಯಕರ್ತರ ಕಗ್ಗೊಲೆಗೆ ಕಾರಣ ಆಯಿತು ಅಂತ BJPಗರು ಆರೋಪಿಸಿತು. BJP ಸರ್ಕಾರ ಬಂದಾಗ ಹಾಗಾದ್ರೆ ನೀವು ಈಗ ಬ್ಯಾನ್ ಮಾಡಿ PFIನ ಅಂತೆಲ್ಲ ಕಾಂಗ್ರೆಸ್ ಪಟ್ಟು ಹಿಡಿದಿತ್ತು. ಕೊನೆಗೆ ಅದು ರಾಜ್ಯದಲ್ಲಿ ಆಗೋದಲ್ಲ, ರಾಜ್ಯ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಬೇಕಾಗತ್ತೆ ಅಂತ PFI ಬ್ಯಾನ್ ಆಗಿದ್ದು ಆಯಿತು. SDPI ಯಾಕೆ ಟಚ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಪ್ರಶ್ನೆ ಹೇಳ್ತು. BJPಗರು ಕಾಂಗ್ರೆಸ್ನ ಮಿತ್ರ ಪಕ್ಷ ಅಂತ, ಕಾಂಗ್ರೆಸ್ನವರು ಇಂತಹ ಪಕ್ಷಗಳನ್ನು BJPನೇ ನಮ್ಮ ವೋಟ್ ಬ್ಯಾಂಕ್ ಡಿವೈಡ್ ಮಾಡೋದಕ್ಕೆ ಬೆಳೆಸ್ತಿದೆ ಅಂತ ಪರಸ್ಪರ ಕೆಸರಚಾಟ ಆಗಾಗ ಮಾಡ್ತಿರೋದನ್ನು ನೋಡ್ತೀವಿ. ಈಗ ನೋಡಿ, BJPಗೆ ಸಿಕ್ಕಿರುವ ಅಸ್ತ್ರ ಏನು? ಕೇರಳದಲ್ಲಿ ನಿಷೇಧಿತ PFI ಸಂಘಟನೆಯ ರಾಜಕೀಯ ಮುಖವಾಣಿಯಾಗಿರೋ SDPI ಬೆಂಬಲ ಘೋಷಣೆ ಮಾಡಿದೆ ಕಾಂಗ್ರೆಸ್ಗೆ. ಅಂದರೆ ಕಾಂಗ್ರೆಸ್ ನೇತೃತ್ವದ UDF ಮೈತ್ರಿಕೂಟಕ್ಕೀಗ SDPI ಕೂಡ ಬೆಂಬಲ ಘೋಷಿಸಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಹೇಳಿ ರಾಹುಲ್ ಗಾಂಧಿಯವರು ಬೇರೆ ಕೇರಳದಿಂದನೇ, ವಯನಾಡಿಂದ ಸ್ಪರ್ಧೆ ಮಾಡ್ತಿರೋದು. ವಿವಿಧ ಕ್ಷೇತ್ರಗಳಲ್ಲಿ ಈಗ ಕಾಂಗ್ರೆಸ್ ಜೊತೆ UDF ಜೊತೆಗೆ SDPI ಕೈ ಜೋಡಿಸಿರೋದ್ರಿಂದ ಉಗ್ರರ ಜೊತೆಗೆ ಸೇರ್ಕೊಂಡು ಎಲೆಕ್ಷನ್ ಮಾಡ್ತಿದೆ ಕಾಂಗ್ರೆಸ್ ಅಂತ ಮುಗಿಬೀಳ್ತಾ ಇದೆ BJP. SDPI ನಿಷೇಧಿತ ಸಂಘಟನೆ ಅಲ್ಲ, ಆದರೆ ನಿಷೇಧಿತ ಉಗ್ರ ಚಟುವಟಿಕೆಗಳಿಗೆ ಲಿಂಕಿಂದಾನೆ ನಿಷೇಧಿತ PFIನ ರಾಜಕೀಯ ಮುಖವಾಣಿಯಾಗಿದೆ. ಮುಗಿಬೀಳ್ತಾ ಇದೆ BJP. ಈಗ ಎಲ್ಲಿಗೆ ಬಂತು ನಿಮ್ಮ ನೈತಿಕತೆ? ಯಾರ ಜೊತೆ ಸೇರ್ಕೊಂಡು ಎಲೆಕ್ಷನ್ ಮಾಡ್ತಿದ್ದೀರಿ? ಇವರ ಹಿನ್ನೆಲೆ ಏನೇನು ಮಾಡಿದ್ದಾರೆ ಅಂತ ಗೊತ್ತಿದ್ದು ಮಾಡ್ತಿದ್ದೀರಾ ಅಂತ ಮುಗಿಬೀಳ್ತಾ ಇದೆ. ಏನೇನು ಹೇಳ್ತಿದ್ದಾರೆ BJPಗರು ನೋಡಿ. ಒಂದ್ ಕಡೆ ರಾಹುಲ್ ಗಾಂಧಿ ಮೊಹಬ್ಬತ್ ಕಿ ದುಕಾನ್, ಪ್ರೀತಿಯ ಅಂಗಡಿ ತೆರೀತೀನಿ ಅಂತಾರೆ. ಮತ್ತೊಂದ್ ಕಡೆ ಮೊಹಮ್ಮದ್ ಕಾ ಪೈಗಾಮ್, ಪ್ರೀತಿಯ ಸಂದೇಶವನ್ನು ಉಗ್ರರು ಮತ್ತು ಪ್ರತ್ಯೇಕತಾವಾದಿಗಳಿಗೆ ರವಾನಿಸುವ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಿಂತು ದೇಶಕ್ಕೆ ಬೆಂಕಿ ಹಚ್ಚು ಮಾತಾಡ್ತಾರೆ. ಇಲ್ಲಿ ನೋಡಿದ್ರೆ SDPIನಿಂದ ರಾಜಕೀಯ ಬೆಂಬಲ ಪಡ್ಕೊಳ್ತಾರೆ. ಆ ಮೂಲಕ ದೇಶಕ್ಕೆ ವಿರುದ್ಧ ಕೆಲಸ ಮಾಡ್ತಿರುವಂಥ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿರುವಂಥವ್ರನ್ನ ಬೆಂಬಲಿಸುವ, ಅವ್ರಿಗೆ ನೀರೆರೆದು ಸಾಕುವ ಕೆಲಸವನ್ನ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನವರು ಅಂತ BJP ಮುಗಿಬೀಳ್ತಿದೆ. ಇದು ಕೇರಳದಲ್ಲಿ ಮಾತ್ರ ಅಸ್ತ್ರ ಆಗ್ತಿಲ್ಲ, ದೇಶವ್ಯಾಪಿ ಪ್ರಯೋಗಿಸೋದಕ್ಕೆ ಮುಂದಾಗ್ತಿರೋದು. ಹಿಂದುತ್ವದ ವಿಚಾರ ಮತ್ತಷ್ಟು ಪ್ರಖರವಾಗಿ ಜಳಪಿಸೋದಕ್ಕೆ BJP ಇದನ್ನೂ ಕೂಡ ಸೇರಿಸ್ಕೊಳ್ತಿದೆ. ಯಾಕೆಂದರೆ ಸುಮಾರು ರಾಜ್ಯಗಳಲ್ಲಿ PFI SDPI ಅನ್ನೋದು ಹಿಂದುತ್ವದ ಅಸ್ತ್ರ ಪ್ರಯೋಗ ಮಾಡುವಾಗ ಮುಂಚೂಣಿಯಲ್ಲಿರುತ್ತೆ. ಈ ಸಂಘಟನೆಗಳು ಹಿಂದೂ ಕಾರ್ಯಕರ್ತರ ವಿರುದ್ಧ, BJP ಕಾರ್ಯಕರ್ತರ ವಿರುದ್ಧ ಏನು ಮಾಡಿವೆ, ಯಾರ್ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಇವರು ಅನ್ನೋದು ಪ್ರಮುಖವಾಗಿ ಸದ್ದು ಮಾಡುತ್ತೆ. ಸೊ ಕಾಂಗ್ರೆಸ್ ಅಂಥವ್ರ ಜೊತೆಗೆ ಕೈ ಜೋಡಿಸಿರೋದೀಗ ಅಸ್ತ್ರವಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಈಗ ಮೈತ್ರಿ ಕಗ್ಗಂಟು ನೋಡಿ. PDP NC ಪಕ್ಷಗಳು ಸ್ವತಂತ್ರ ಸ್ಪರ್ಧೆಯನ್ನು ಘೋಷಣೆ ಮಾಡಿರೋದು. ಪಶ್ಚಿಮ ಬಂಗಾಳದಲ್ಲಿ TMC ಕೈ ಕೊಟ್ಟಿದ್ದಾಯಿತು, ಪಂಜಾಬ್ನಲ್ಲಿ ಆಪ್ ಕೈ ಕೊಟ್ಟಿದ್ದಾಯಿತು, ಡೆಲ್ಲಿಲಿ ಹೇಗೋ ಅಂತೂ ಇಂತೂ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡ್ರು. ಈಗ ಜಮ್ಮು ಕಾಶ್ಮೀರದಲ್ಲಿ INDIA ಮೈತ್ರಿ ವಿಫಲವಾಗಿದೆ. ರಾಜ್ಯದ 5 ಸ್ಥಾನಗಳಲ್ಲಿ ಹೊಂದಾಣಿಕೆ ವಿಷಯ ಇಲ್ಲವೇ ಇಲ್ಲ ಅಂತ ಮೆಹಬೂಬಾ ಮುಫ್ತಿ ನೇತೃತ್ವದ PDP, ಫಾರೂಕ್ ಅಬ್ದುಲ್ಲಾ ನೇತೃತ್ವದ NC ಪ್ರತ್ಯೇಕವಾಗಿ ಕಣಕ್ಕಿಳಿಯೋದಕ್ಕೆ ನಿರ್ಧಾರ ಮಾಡಿರೋದು.
ಮಿತ್ರರೆಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ರು ಶಾಕ್ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಹಲವು ವಿಚಾರಗಳನ್ನು ತೆಗೆದು ತಿರುಗೇಟ್ ಕೊಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, CAA ವಿಚಾರದಲ್ಲಿ ಯಾಕೆ ರಾಹುಲ್ ಗಾಂಧಿ ಮಾತಾಡೋಲ್ಲ ಅನ್ನೋ ಪ್ರಶ್ನೆ. ಈಗ ಕೇರಳದಲ್ಲಿ CPI ಅವರು ಅದೇ ಕೇಳ್ತಿದ್ದಾರೆ. ಅನ್ನಿ ರಾಜ ವಿರುದ್ಧ ಯಾಕೆ ವಯನಾಡಲ್ಲಿ ಸ್ಪರ್ಧೆ ಮಾಡಬೇಕಿತ್ತು ಇವರು? ನಿಜಕ್ಕೂ NDA ಸೋಲಿಸೋ ಉದ್ದೇಶ ಹೊಂದಿದ್ರೆ ಇಷ್ಟು ದೊಡ್ಡ ಭಾರತ್ ನ್ಯಾಯ ಯಾತ್ರೆ ಮಾಡಿಕೊಂಡು CAA ವಿರುದ್ಧ ಮಾತಾಡಲ್ಲ. ಇವರ ನಿಲುವಿನಲ್ಲಿ ಸ್ಪಷ್ಟತೆಯೇ ಇಲ್ಲ. ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣ ಅಂತ ಯಾರು ಮಿತ್ರ ಪಕ್ಷ ಅಂತ ಅಂದುಕೊಂಡಿತ್ತೋ ಕಾಂಗ್ರೆಸ್ಸು, ಒಗ್ಗೂಡಿಸಿತ್ತೋ, ಅವರೇ ಈಗ ಕಾಂಗ್ರೆಸ್ನ ಹಲವು ವಿಚಾರಗಳನ್ನು ತೆಗೆದು ತಿರುಗೇಟ್ ಕೊಡ್ತಿದ್ದಾರೆ. ಮನೀಶ್ ಸಿಸೋಡಿಯಾ ಅರೆಸ್ಟ್ ಆದ ಕೇಜ್ರಿವಾಲ್ನ ಯಾವಾಗ ಅರೆಸ್ಟ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದ್ದ ಕಾಂಗ್ರೆಸ್ಸು ಈಗ ಕೇಜ್ರಿ ಅರೆಸ್ಟ್ ಆದ ಮೇಲೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೋರಾಟದ ನಾಟಕವಾಡ್ತಿದೆ ಅಷ್ಟೇ. ಆದ್ರೆ ಅಸಲಿಗೆ ಇವರ ಉದ್ದೇಶವೇ ಬೇರೆ. ಇವರು ಬೇರೆ ಅಲ್ಲ, BJP ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ಪಕ್ಷಗಳು ಮುಗಿಬೀಳ್ತಿರೋದು. ಸೊ ಒಂದು ಕಡೆ ಮಿತ್ರ ಪಕ್ಷಗಳು ಕಾಂಗ್ರೆಸ್ಗೆ ಕಾಸ್ಟ್ಲಿ ಆಗ್ತಿದ್ರೆ, ಮತ್ತೊಂದು ಕಡೆ ಮಿತ್ರ ಪಕ್ಷಗಳು ಕಾಂಗ್ರೆಸ್ ಅನ್ನ ಡಿಚ್ ಮಾಡಿ ಹೊರಟಿವೆ. ಒಟ್ಟಾರೆಯಾಗಿ ಕೈ ಏನ್ ಲೆಕ್ಕಾಚಾರ ಹಾಕೊಂಡಿತ್ತೋ ಈ ಲೋಕಸಭಾ ಚುನಾವಣೆಗೆ, ಅದು ಎಲೆಕ್ಷನ್ ಹೊಸ್ತಿಲಲ್ಲಿ ತಲೆ ಕೆಳಗಾಗಿರೋದು. ಹಾಗೆ BJPಗೆ ಕಾಂಗ್ರೆಸ್ನ ಒಂದೊಂದು ನಡೆಯೂ ಅಸ್ತ್ರವಾಗಿ ಪರಿಣಮಿಸ್ತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.